ಹಾಯ್ ಫ್ರೆಂಡ್ಸ್, ಇವತ್ತು ಸೀತಾಫಲ ಹಣ್ಣು ಅಂದರೆ ಕಸ್ಟರ್ಡ್ ಆ್ಯಪಲ್ ಮಿಲ್ಕ್ ಶೇಕ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋರು ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಮೊದಲಿಗೆ ಒಂದು ಹಣ್ಣಾಗಿರುವಂಥ ಸೀತಾಫಲನ ತಗೊಂಡಿದ್ದೀವಿ. ಅರ್ಧ ಹೋಳಾಗಿ ಮಾಡಿಕೊಂಡು ಅರ್ಧ ಹೋಳಿಂದ ನೀಟಾಗಿ ಒಳಗಡೆ ಇರುವಂಥ ತಿರುಳೆಲ್ಲ ತೆಕ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಏಕೆಂದರೆ ಅದರಲ್ಲಿ ಬೀಜ ಇರುತ್ತೆ, ಬೀಜ ಸಪ್ರೇಟು ಮತ್ತು ಹಣ್ಣನ್ನು ಸಪ್ರೇಟ್ ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ಸಿಪ್ಪೆ ಎಲ್ಲನೂ ರಿಮೂವ್ ಮಾಡಿ ಒಳಗಿರುವಂಥ ತಿರುಳನ್ನ ಒಂದು ಸ್ಪೂನಲ್ಲಿ ನೀಟಾಗಿ ತೊಗೊಳ್ಳಿ. ಬೇರ್ಪಡಿಸ್ಕೊಂಡಿರೋ ಸೀತಾಫಲ ಹಣ್ಣನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದು ಒಂದೊಂದು ಸ್ವಲ್ಪ ಸ್ಮ್ಯಾಶ್ ಆಗಲ್ಲ, ಅದನ್ನು ಮೇಲ್ಗಡೆ ಸ್ಮ್ಯಾಶರ್ ಮೇಲ್ಗಡೆ ಇಟ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ. ಆಗ ಬೀಜ ಸಪ್ರೇಟು ಹಣ್ಣು ಸಪ್ರೇಟ್ ಆಗುತ್ತೆ. ಆಗ ನೆಕ್ಸ್ಟ್ ಅದನ್ನೆಲ್ಲ ಬೀಜ ಎಲ್ಲ ತೆಗ್ದಿಕ್ಕು ಹಣ್ಣನ್ನು ಮಾತ್ರ ತಗೊಂಡು ಒಂದು ಜಾರ್ಗೆ ಹಾಕ್ಕೊಳ್ಳಿ. ಹಣ್ಣನ್ನು ಜಾರ್ಗೆ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು 3/4 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ಳಿ. ಕೋಲ್ಡ್ ಬೇಕು ಅಂದರೆ ಕೋಲ್ಡ್ನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಐಸ್ನ ಕೂಡ ಯೂಸ್ ಮಾಡ್ಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹನಿನ ಆ್ಯಡ್ ಮಾಡಿದ್ದೀನಿ ನಾನು, ಏಕೆಂದರೆ ನಾನು ಜಾಸ್ತಿ ಶುಗರ್ನ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಹನಿನ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಬೇಡ ಅಂದರೆ ನೀವು ಶುಗರ್ನು ಕೂಡ ಯೂಸ್ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನೀವು ಇದನ್ನು ಸರ್ವ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇದರಲ್ಲಿ ಈಗ ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ಒಣದ್ರಾಕ್ಷಿನ ಕೂಡ ಹೆಚ್ಚಿ ನೀಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮಿಲ್ಕ್ ಶೇಕು ಸ್ವಲ್ಪ ತಿಕ್ನೆಸ್ ಇರಬೇಕು ಅಂದರೆ ಒಂದು ಬನಾನ ಕೂಡ ಆ್ಯಡ್ ಮಾಡ್ಕೊಬೋದು. ತುಂಬ ಟೇಸ್ಟಾಗಿರುತ್ತೆ ಬನಾನಾನ ಆ್ಯಡ್ ಮಾಡಿದ್ರು ಕೂಡ. ಹಾಗೆ ಸೀತಾಫಲ ಹಣ್ಣಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.